ಹೊಂಟೇನು? ಹ್ಞೂ ಅಮ್ಮ, ಇಲ್ಲಿ ಮಂಗಳವಾರ ಅಲ್ಲ ಇವತ್ತು ದುರ್ಗಮ್ಮನ ಗುಡಿ, ಅಲ್ಲಿ ಹೊಂಟಿದ್ದೆ. ಶುಕ್ರವಾರ ದಿನ ಲಕ್ಷ್ಮೀ ಗುಡಿಗೆ ಹೋಗೋಣ ಅಂತ. ಹೋಗಿ ಬರವಾ, ಅವಾಗ ನಂದು ಕಾಲು ಗಟ್ಟಿದ್ವಲ್ಲ ಹೋಗಿ ಬರ್ತಿದ್ದೆ. ಈ ಕಾಳಾದ ಮೊಣಕಾಲು ನೋವು ಬಂದಿಂದ ಕೈ ಕಾಲೆಲ್ಲ ಸುಸ್ತು ಅನಿಸ್ತೈತೆ. ಮೊದಲೇ ಏರ್ ಇಳಿಬೇಕು, ನಂಗೆ ಅದು ತ್ರಾಸ ಬೇರೆ ಅಲ್ಲ, ಹಾಗಾಗಿ ನಾ ಹೋಗೋದೇ ಬಿಟ್ಟಿನಿ. ಹೌದು, ದುರ್ಗಮ್ಮನ ಗುಡಿ ಇಲ್ಲೇ ಐತಿ ಅಂತ ನಿನಗೆ ಯಾರು ಹೇಳಿದ್ದೆ? ಮೊನ್ನೆ ಬರ್ತಾ ಇದ್ವಲ್ಲಮ್ಮ, ಬರೋ ಹೊತ್ತಿನಾಗ ಗಾಡ್ಯಾಗ ನೋಡ್ಕೊಂಡಿದ್ದೆ. ಹೌದನ? ಆಯ್ತು ಬಿಡವ, ಚಲೋ ಆಯ್ತು. ಇಂಥವ ನಾಳೆ ನಾ ಸತ್ ಕಾಲಕ್ಕೂ ಮುಂದುವರ್ಸ್ಕೊಂಡು ಹೋಗವ. ಹ್ಞೂ ಅಮ್ಮ, ಅಂದಂಗೆ ನಿಮ್ಗೆ ನಾಷ್ಟ ಕೊಟ್ಟು ಹೋಗ್ಲೆ ಬಂದು ಕೊಡ್ಲೆ? ನಾಷ್ಟಕ್ಕೆ ನನಗೆ ಬೇಡ, ಬಂದು ತಿಂತೇಂತು. ಈಗ ಒಂದು ಗುಳಿಗೆ ತೊಗೋತೇನೆ ಶುಗರಿಂದ, ಆಮೇಲೆ ತಿಂತೇನೆ. ಏನು ಅಲ್ಲ ಮಾಡಿಟ್ಟಿ ಅಲ್ಲ, ಬೇಕಂದ್ರೆ ನಾ ಹಾಕೋತಿತ್ತೇಂತು. ಗುಡಿಗೆ ಹೋಗಿ ಒಂಚೂರು ದೌಡ್ ಬಾ. ಯಾಕಮ್ಮ ಅಂದ್ರೆ ಒಂಚೂರು ಪ್ಯಾಟಿಗೆ ಹೋಗಿ ಬರೋದೈತಿ, ಹೋಗಿ ಬರೋವಂತಿ. ಬಾಜುಕ್ಕೆ ಬೇಕಾರೆ ನಿಮ್ಮ ತಂಗಿ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಆಕಿ ಪಾರವ್ವ, ಆಕಿ ಬರ್ತಾಳೆ ನೋಡು, ಈಕಿ ಪಾರವ್ವ, ಆಕಿನ ಕರ್ಕೊಂಡು ಹೋಗು. ನಾಳೆಗೆ ಒಂಚೂರು ಪುದೀನ ಕೊತ್ತಂಬರಿ ಅದೇನೇನು ಬೇಕೆಲ್ಲ ತಗೋ ಬಾ. ಏನು? ಹೋ ಅವ್ವ, ಚಲೋ ಮಾಡಿದೆ ಹೇಳ್ಬೆ. ನಾಳೆ ಹೇಳ್ಬೇಕಂತಿದ್ದೆ ಯವ್ವ, ಮಸ್ತಾಗಿ ಮಾಡ್ಬೇಕು ನೋಡು. ನಾಳೆಗೆ ಏನೇನು ಬೇಕು ಎಲ್ಲ ಹೇಳಕ್ಕಿಗೆ ಚಂದ ತೊಗೊಂಬಿಡ್ತಾಳೆ. ಅಲ್ಲ ಪರಕರ್ ಅವ್ರು ಇವ್ರು ಯಾಕೆ ಬೇ, ನಾನೇ ಬೇಕಾದ್ರೆ ಹೋಗ್ತಾ ಬಿಟ್ಟು ಹೋಗ್ತೇನೆ, ಪ್ಯಾಟಿ ತೋರಿಸಿ ಬರ್ತಾಳೆ ನಡ್ಕೊಂಡು. ಅಲ್ಲ ಎದಕ್ಕಂತ ಗೊತ್ತಾಗಲಿಲ್ಲ. ನಾಳೆ ಬುಧವಾರ ಅಲ್ಲನ, ಎಷ್ಟು ದಿನ ಶ್ರಾವಣ ಇತ್ತು ಏನು ತಿನ್ಲಿಲ್ಲ, ಅದಕ್ಕೆ ಬುಧವಾರ ಒಂದು ಸ್ವಲ್ಪ ಏನಾರ ಚಲೋತ್ತಂಗೆ ಮಾಡೋಣ ಅಂತ. ಬ್ಯಾಡ್ರಿ ಬೇಡ, ಹಬ್ಬ ಹುಣ್ಣಿ ಮುಂದೆ ಎಂಥದ್ದು ಮನೆ ಮೊದಲೇ ಸ್ವಚ್ಛ ಮಾಡಿರಿ ಶ್ರಾವಣ ಅಂತ. ಮನೆ ಮಡಿ ಐತಿ, ಈಗ ನಾನು ಪೂಜೆ ಕೊಂಟಾನಿ. ಬೇಡ, ಈಗ ಒಂದು ಸ್ವಲ್ಪ ದಿನ ಇದೆಲ್ಲ ಏನು ಬೇಡ. ನಿಮ್ಗೆ ಬೇಕಂದ್ರೆ ಹೊರಗೆ ಹೋಗಿ ತಿಂದು ಬರ್ರಿ, ಮನೆಗೆಲ್ಲ ಯಾಕ್ರಿ ಅದೆಲ್ಲ? ಅಲ್ಲ ಮರೆ, ಹೊರಗಿನ ತಿಂದ್ರೆ ಮನೆ ತಿಂದಂಗೆ ಆಕತ್ಯ. ಹೊರಗಿನ ತಿಂದ್ರೆ ಮನೆ ತಿಂದಂಗೆ ಅನ್ಸಲ್ಲ ಕರೆ, ಆದ್ರೆ ಏನು ಮಾಡ್ಬೇಕು ಹಂಗಂತೇಳಿ ಅಲ್ವಾ? ನಾವು ಗಣಪನ ಇಡಂಗಿಲ್ಲ, ನಮ್ಮನೆ ಗಣಪನ ಇಡ ನಡಿ ಇಲ್ಲ. ಮುಂದೆ ನಿನಗೇನಾರು ಗಂಡು ಮಗ ಆತಪ್ಪ ಅಂತಂದ್ರೆ ಅವತ್ತಿಂದ ಇಡ್ತೇನೆ ಅಂತ ಬೇಡ್ಕೊಂಡೇನೆ. ಅವಾಗಿಂದ ಇಡೋದು ಗಣಪನ. ಈಗ ಸದ್ಯಕ್ಕಿಲ್ಲ, ಯಾಕಂದ್ರೆ ನಮ್ಮ ಅತ್ತಿ ಮನೆ ಕಡೆ ಇಬ್ರು ಸೊಸ್ತ್ಯಾರ. ನಾವು ಇಬ್ರು ಸೊಸ್ತ್ಯಾರಾದ್ರೆ ದೊಡ್ಡ ಮಗಂದ ಇವನ ಇಡ್ತಾರ, ಅವ್ರು ಇಡ್ತಾರೆ. ನಾವು ಯಾವಾಗೂ ಇಟ್ಕೊಂತ ಬರಲಿಲ್ಲ. ನಾವು ಮನ್ಯಾಗ ಇವ್ರು ಹಿಂಗಾದ್ರು, ಇವನು ಸಣ್ಣನಿದ್ನಲ್ಲ, ಹಾಗಾಗಿ ಗಣಪನ ಥರ ಗಂಡ್ಮಕ್ಳು ಬೇಕಲ್ವ ನಮ್ಮ ಮನ್ಯಾಗ, ಹಾಗಾಗಿ ನಾವು ಇಡಲೇ ಇಲ್ಲ. ನಮ್ಮ ಅಕ್ಕ ಅವರು ನಮ್ಮ ಅವರದು ಎಲ್ಲರೂ ಇಡ್ತಾರಲ್ಲಿ ಗಣಪನ, ಅಲ್ಲೇ ಹೋಗಿ ಬರೋದು ನಾವೆಲ್ಲರೂ. ಹಬ್ಬಕ್ಕೆ ವರ್ಷ ಅವ್ರ ಮನೆಗೆ ಹೋಗ್ತೀವಿ, ಅದಕ್ಕೆ ನಮ್ಮ ಮನೆ ಗಣಪನ ಇಡಲ್ಲ. ಇನ್ನು ನಿನಗೇನಾರು ಮಗ ಹುಟ್ಟಿದ್ರೆ ಇಡಕ್ಕೆ ಚಾಲು ಮಾಡೋಣ ಗಣಪನ. ಓ ಹೌದನಮ್ಮ, ನನಗೆ ಗೊತ್ತಿಲ್ಲ, ನಾನು ನೀವು ಇಡ್ತೀರಿ ಅಂತ ಮಾಡಿದ್ದೆ. ಸರಿ, ಹಾಗಿದ್ರೆ ಸರಿ, ತೊಗೊಂಬರ್ರಿ, ಮಾಡಿಕೊಡ್ತೀನಿ. ಆದರೂ ಇಡಲ್ಲ ಅಂದರೂ ಹಬ್ಬನೇ ಅಲ್ಲ, ಮನೆ ಮಡಿಯಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಪಣ ವರ್ಷ ಹಿಂಗೆ ಮಾಡಿಸ್ಕೊಂತಿದ್ದಿ ನನ್ನ ಕಡೆ. ಇವತ್ತು ನೀನು ಹೆಂಗೆ ಯಾಕೆ ಬೇಡ ಅನ್ನಕತ್ತಳಪ್ಪ. ಆಕೆ ಯಾಕೆ ಅಷ್ಟು ಬೇಡ ಅನ್ನಕತ್ತಳ? ಸುಮ್ಮನೆ ಅನ್ನಕ್ಕಾಗಲಿ ಯಾಕೆ ತಂದು ಮಾಡೋದು? ಏನು ತಿನ್ನಲಿಲ್ಲ, ಏನು ಲೋಕ ಪ್ರಳಯ ಆಕತ್ತನ? ಏನು ಬೇಡ, ಹಂಗಾರೆ ಹಿಂಗೆ ಮಾಡು, ನೀನೇ ಹೊರಗೆ ಹೋದಾಗ ತಿನ್ಬಿಡ ಅಲ್ಲೇ, ಆಯ್ತಾ? ಸರಿ ಆತು ಬೇ. ಶಾಂತ, ನಂಗೆ ಚಾ ಕೊಡು. ಸರಿ, ನಿಮ್ಗೆ ಚಾ ಕೊಟ್ಟು ನಾ ಸ್ವಲ್ಪ ಗುಡಿಗೆ ಹೋಗ್ಬರ್ತೀನಿ. ಅಲ್ಲ, ನೀ ಹೊಂಟಿ ಮತ್ತೆ ಯಾಕೆ ನಿಂದಿರ್ತೀನಿ? ನೀ ಹೋಗಿ ಗುಡಿಗೆ, ನೀ ಹೋಗು, ನಾನು ಚಾ ಕೊಡ್ತೀನಿ. ಅಮ್ಮ ನಿಮಗೆ ತ್ರಾಸ ಆಕತ್ತೆ ಏನು? ಅಯ್ಯೇ, ಚಾ ಏನು ಒಲಿ ಊದ್ಬೇಕನ್ನ ನಾನು? ಒಟ್ಟು ಸಕ್ಕರೆ ಚಾಪಡಿ ಹಾಕಿಡ ಕೆಟ್ಟ ತಗೋಕೈತಿ, ನಾ ಕೊಡ್ತೇನೆ, ನೀ ಹೋಗಿ ಬಾ. ಹೋಗ್ಬೇಕು ಹೊಂಟಿಯ? ಯಾರು ಬರತ್ತಾರ ಜೊತೆಗೆ? ಗಿರ್ಜಾ ಬರ್ತಾಳಂತ, ಆಕಿನ ಗುಡಿಗೆ ಹೋಗೋದೈತಿ. ಗುಡಿ ತೋರಿಸು ಅಂದ್ಲ, ನಡಿ ಹಂಗಾರೆ ತೋರಿಸ್ತೀನಿ ಅಂದೆ. ಹೌದಾ, ಚಲೋ ಆತು, ಇಬ್ರು ಹೋಗಿ ಬರುವ ಗೆಳತಿಯರ ಹಂಗಾರೆ. ಚಲೋ ಆತು, ನಿನ್ನ ಗೆಳತಿನ ಇದ ಊರಿಗೆ ಬಂದಿದ್ದ. ಹ್ಞೂ ಅಮ್ಮ, ಅದೇ ನಂಗೆ ಖುಷಿ. ಒಂಥರ ಏನಪ್ಪ ಹೇಳಿ ಕೇಳಿ ಬಂದಂಗೆ ಆತಿ ಊರಿಗೆ. ನನಗೆಲ್ಲ ಎಷ್ಟು ಖುಷಿ ಆಗತ್ತಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರವ್ರ ತವ್ರ ಮನೆ ಕಡೆಯಿಂದ ಹಿಂಗೇನಾರು ಸಿಗಲಿ ಅಂತ ಆಸೆ ಪಡ್ತೇನೆ ನೋಡ್ರಿ. ಅವ್ರ ತವ್ರ ಮನೆ ಕಡೆಯಿಂದ ಏನಾರು ತಂದ್ರೆ, ಯಾರ ಬಂದ್ರೆ, ಅಥವಾ ಅವ್ರ ಊರಿನಾಗಿಂದ ಯಾರ ಕಂಡ್ರೆ ಅಷ್ಟು ಪ್ರೀತಿ ಹೆಣ್ಮಕ್ಳಿಗೆ. ಹ್ಞೂನಮ್ಮ, ಸರಿ ಹೋ ಬನ್ನಿ. ಆದ್ರೂ ಒಳ್ಳೆ ಶಾಣೆ ಅದಾಳ, ನಿನಗೆ ತಕ್ಕಂಗೆ ಅದಾಳ ಬಿಡು ಸುಸಿ. ಹ್ಞೂನಪ್ಪ, ವರ್ಷ ಹೇಳ್ತಿದ್ದೆ ಶ್ರಾವಣ ಮುಗಿಯತ್ಲೆ ಮಾಡಿಸ್ಬೇಡಲ್ಲ ಮನ್ಯಾಗ, ಬೇಡ ಬೇಡ ಅಂತೇಳಿ. ಈ ವರ್ಷ ಏನು ಹೇಳತ್ಲೆ ಹೆಂಗೆ ಹ್ಞೂ ಅಂತೇಳಿ ಎಲ್ಲಾಡ್ಸ್ಬಿಟ್ಟು ಚಲೋ ಆತಿಲ್ಲ ಏನು? ಮನೆ ಒಳಗೆ ಬೇಡ ಆಕೆ ಅಂದಂಗೆ ಕರೆನ ಮಾಡಬಾರ್ದು. ಆ ಥರ ಎಲ್ಲ ಯಾವುದು ಮಡಿ ಮೈಲಿಗೆ ಮುಟ್ಟು ಮೈಲಿಗೆ ಮಾಡಲೇಬಾರ್ದು, ಮಡಿ ಇರ್ಬೇಕು ಯಾವಾಗಲೂ. ಸರಿ, ನೀ ಚಾ ಕೊಡ್ಬೇಕು, ಒಟ್ಟು ಕುಡ್ದು ಜಳಕಕ್ಕೆ ಹೋಗ್ತೀನಿ. ಭಾಳ ದಿನ ನಾನು ಕೆಲಸದ ಕಡೆ ಹೋಗೇ ಇಲ್ಲ, ಹೋಗಿ ಬರ್ಬೇಕಾಗೈತಿ. ಅಯ್ಯವ್ವ ಕಾಲ ಹಾಳಾದ ಮಣ್ಕಾಲ ನೋವು. ಅಲ್ಲ ಸಪ್ಪೆಲ್ಲಿ ವಾ ತಲೆ ಬಡಿತಾಗ್ಯವ್ವ. ಹಾಳಾಗತ್ತಾಗ ಮಾರು ಮಣ್ಣಾಗಡಗ್ಲಿ ಫ್ರಿಜ್ಜಿಗೆ ನನ್ನ ಮ್ಯಾಗ ಸಿಟ್ಟತ್ತಾಗ. ಈ ಚೀಲದಾಗೂ ಇಲ್ಲ, ಇದ್ರಾಗೂ ಇಲ್ಲ, ಇದ್ರಾಗೂ ಇಲ್ಲ. ಅಯ್ಯೋ ದಾಸಿ ಇಟ್ಟು ಖಾಲಿ ಮಾಡ್ಬೇಕವ ಇದನ್ನು. ಮೆಣಸಿನ್ಕಾಯಿ ಚೀಲದಾಗ ಹಾಕಿಡಂದೇನೆ ಹಂಗೆ ಇಟ್ಟಾಳ. ಇದ್ರಾಗ ಏನೈತಿ? ಕೊತ್ತಂಬರಿ ಪುದೀನ. ಅಲ್ಲ ನಿನ್ನೆರ ಇದು ರಾಜಗಿರಿ ಸೊಪ್ಪು, ಆಮೇಲೆ ಪುಂಡಿ ಸೊಪ್ಪಿನ ಪಲ್ಯ ಎಲ್ಲ ತಂದಿದ್ನಲ್ಲ, ಎಲ್ಲಿ ಹೋಗುತ್ತಂತೆ ನಾನು. ಹಾಂ, ಶಕುಂತ್ಲಾ, ಶಕುಂತ್ಲಾ. ಏನು ಬೇ? ಅಲ್ಲ, ನಾನು ನಿನ್ನ ಹೆಸರಿಟ್ಟಿದ್ದು ಸಿದ್ಧ ಅಂತೇಳಿ, ನೀನು ಯಾವಾಗ ಶಕುಂತ್ಲಾ ಅದಿ?
ಅಲ್ವೇ ಆಕಿ ಮಕ್ಕೊಂಡಾಳ ಅದಕ್ಕೆ ನಾನು ಏನಂತ ಕೇಳಿದೆ. ಅಲ್ಲ ಟೈಮ್ ಎಷ್ಟಾಗೈತಿ 9 ಗಂಟೆ ಮ್ಯಾಲ ಅಂತ ಇನ್ನ ಮಕ್ಕೊಂಡಾಳ. ಅಯ್ಯೋ ದೇವ್ರೆ ಬೆಳಗ್ಗೆ ಇಲ್ಲ ನಾನು ಉಪ್ಪಿಟ್ಟು ಮಾಡಿದೆ ಅಷ್ಟು. ಹಂಗಾರೆ ಮಧ್ಯಾಹ್ನ ಕೊಟ್ಟು ಅಡಿಗೆಗೆ ಸೊಪ್ಪಿನ ಸಾರು ಮಾಡಿದ್ರಾತಂತೇಳಿ ನಿನ್ನೆ ಬಿಳೆ ರಾಜಗಿರಿ ಆಮೇಲೆ ಪುಂಡಿ ಸೊಪ್ಪು ಪಾಲಕ್ ಮೆಂತೆ ಅವೆಲ್ಲ ತಂದಿದ್ದೆ. ಒಂದು ಸಿಗೋಲ್ವ ಏಳಿಟ್ಟಳ ಒಟ್ಟು ಕೇಳು. ಅಲ್ಲ ಇಷ್ಟೊತ್ತಾದ್ರೂ ಹೆಣ್ಮಕ್ಳು ಮಕ್ಕೊಂತಾರನ್ಲ, ಅದು ಮಂಗಳಾರ ಬೇರೆ ಇವತ್ತು. ಅದು ಆಕಿಗೇನೋ ಬ್ಯಾಸರ ಆಗೈತಂತ ಬೇವ ಟ್ರಿಪ್ ಅಡ್ಡಾಡಿ ಎದಿ ಎಸಿಡಿಟಿ ಆದಂಗೆ ಆಗೈತಂತ. ಯಾಕೆ ನಿದ್ದೆ ಬರಾಕತ್ತಂತ, ತಲೆ ಎಲ್ಲ ನೋವಂತ, ಕಾಲೆಲ್ಲ ನೋವಂತ. ಎದೆಯೆಲ್ಲ ನೋವು ಕಾಲೆಲ್ಲ ನೋವು. ನಿನಗೆ ನೋವಾಗಿಲ್ಲನ? ಹಾಂ ಇಲ್ಲ. ಅಯ್ಯೋ ಹಣೆ ಬಾರ ಏನಪ್ಪ ಒಟ್ಟು. ಅಲ್ಲಿ ಹೊರಗೆ ಹೋಗಿ ನೋಡು, ಹೊರಗೆ ಹೋಗಿ ನೋಡು. ಏನು ಬೇ ಊರಾನ ಮಂದಿ ಎಲ್ಲ ಎದ್ದಾರ. ಏನು ಆಕಿ ಶಾಂತವ ಬೆಳಗ್ಗೆ ನಾ ಎದ್ದಾಗ ಎಲ್ಲ ಅಂಗಳ ಬಾಗ್ಲ ಸ್ವಚ್ಛ ಕಸ ಹೊಡೆದು ಏನು ನೀರು ಹಾಕಿ ರಂಗೋಲಿ ಹಾಕಿ ಒಳಗೆ ಹೋದ್ಲು. ಎಲ್ಲ ಈ ಕಿನ್ನ ಎದ್ದಿಲ್ಲಲ್ಲ, ನಾ ಅಂಗಳ ಬಾಗ್ಲ ಕಸ ಹೊಡೆದೆ ಗೊತ್ತನ. ಹೇಳ್ತಾಳ ಬಿಡವ ಹೋಲತ್ತಾಗ ಏನು ಅದ್ರದತ್ತಾಗ. ಈಗ ಅವರು ಅತ್ತಿ ಮನ್ಯಾಗ ಅದಾರಲ್ಲ, ಹೆದರ್ಕಿ ಅತ್ತಿ ಏನಂತಾರ ಏನಂತೇಳಿ ಹಂಗಾಗಿ ಎದ್ದಿರ್ತಾರ. ಅವ್ರಿಗೂ ಸುಸ್ತು ಆಗಿರ್ತತಿ. ಈಗ ಈಗ ತಾಯಿ ಮನ್ಯಾಗ ಇದು ಅಮ್ಮನ ಮನೆ ಅಂತ ಈಗ ಮಕ್ಕೊಂಡಾಳ, ತಾಯಿ ಮನೆ ಮಕ್ಕೊಂಡಂಗೆ ಅವ್ರು ಮಕ್ಕೊಳಕಿತ್ತನ. ಅತ್ತಿ ಎಷ್ಟಾದ್ರು ಏನಾರ ಅಂತಾರ ಅನ್ನೋ ಒಂದು ಹೆದರ್ಕಿಗಾರ ದೌಡ್ ಹೇಳ್ತಾರ. ಹಂಗಾರ ನೀ ಹೇಳೋದು ಹೆಂಗ್ಲ? ನಾನು ಹೊರಗಿಂದ ಸುಸಿ ತರಬೇಕಿತ್ತನ ಹಂಗಾರ? ಎದ್ರಿ ಬೆದ್ರಿ ಒಟ್ಟು ನಡೀತಿತ್ತ ಏನ ಹಂಗಾರ? ಹಲ್ಕಟ್ ಬ್ಯಾಡೆ ಹೆಂಡತಿ ಸಮರ್ಥಿಸದ್ ಬಿಡು. ಹೋಗಿ ಎಬ್ಸ್ ಹೋಗ. ಎಷ್ಟೊತ್ತಾತು ಸಪ್ಪೆಲ್ಲಿಟ್ಟಾಳ ಕೇಳೋಟ. ಕೆಲಸ ಬೇಕಾದಷ್ಟದ ಹೋಗ್ಲಾ. ನಿಮ್ಮ ಅಪ್ಪ ಹೊಲಕ್ಕೆ ಹೋಗ್ಬೇಕನ್ನತಾರ. ಶಕುಂತ್ಲಾ ಎದ್ ಬಾಯಿ ಲೋಟ ಅವ್ಕರ ಆತಾಳ. ಬರ್ತೀನಿ ಮಾಮ. ಮಾಮ ಅವು ಆಮೇಲೆ ಅದಾಳ, ನಂಗೆ ಚಾ ಬೇಕಾಗಿತ್ತು. ಅಯ್ಯೋ ಅಡ್ನಾಡಿ ಚಾ ಆಮೇಲೆ ಕುಡಿಯವಂತಿ, ಮೊದ್ಲೆಲ್ಲ ಎದ್ದು ಅಡ್ಗಿ ಮನಿಗೆ ಬಾ. ಅವ್ವ ಬೈಯಾಕತ್ತಾಳ ಒಟ್ಟು. ಏನ ಎಲೆ ಇಟ್ಟಿ ಅಂತಲ್ಲ ಅದನ್ನ ಕೇಳಾಕತ್ತಾಳ. ಬಂದ್ಲ ನಿದ್ದಿಗಣ್ಣಾಗದಾಳ. ಎಳೆ ಕೂಸು ತೊಡಿ ಮ್ಯಾಗ ಹಾಕೊಂಡು ತಟ್ಟತಂತಡಿ, ಇಲ್ಲ ಭುಜದ ಮೇಲೆ ಹಾಕೊಂಡು ಎತ್ಕೊಂಡ್ಬರ್ಬೇಕು ಬೇಡ ನೀನು. ಏನಮ್ಮ ಸರಿ ಇಲ್ಲ ಸಿದ್ಧ? ಸರಿ ಇಲ್ಲ? ಹಾ ಸರ್ದನ್ ನೋಡ್ಬಿ. ಸರಿಯಾ ಬೇಡ. ಏನಾಯ್ತು ನಿನ್ನ ಅವತಾರ? ಇದಕ್ಕೆ ಲುಂಗಿ ಪಂಚಿ ಕಟ್ಕೊಂಬಂದಿ? ಅಯ್ಯ ಇದು ನೈಟ್ ವೇರ್, ಇದು ರಾತ್ರಿ ಹಾಕೊಂಡ್ ಮಕ್ಕಳದ. ಮೊನ್ನೆ ಊಟಿಗೆ ಹೋಗಿದ್ದಲ್ಲ ಅಲ್ಲಿ ತಗೊಂಡಿದ್ದೆ. ಊಟಿಗೆ ಹೋದಾಗ ತಗೊಂಡೆ? ಲೇ ಕೂಟಿ, ಅಲ್ಲ ನಿನಗೆ ಹೇಳಿದ್ನಿ ಅಲ್ಲ ಹಾಳಮಳ ಏನು ಸುಡ್ಗಾಡ್ ಸೊಂಟಿಕೊಂಡ್ ತಗೋಬೇಡ ಅಂತೇಳಿ. ಮತ್ತೆ ಅದಕ್ಕೆ ಇದನ್ನ ಬಗ್ಗಾಕ್ ತಗೊಂಡಿ? ಹೋಗ್ಬೇ ಅಮ್ಮ, ಹಾಳಮಳ ಏನು ತಗೊಂಡಿಲ್ಲ. ನೈಟ್ ಚಂದ ಐತೆ ಗೊತ್ತನ. ಯವ್ವ ಅದಕ್ಕೆ 900 ರೂಪಾಯಿ ಕೊಟ್ಟಾಳ್ವಿ. ಹಾ 900? ಅಯ್ಯೋ 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 ಅಡ್ನಾಡಿ ಪತ್ರೋಳಿ ಮಕದಕ್ಕೆ 900 ರೂಪಾಯಿಗೆ ಇನ್ನೊಂದು 100 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಇಡ್ಲೆ ಬಿಡ್ಲೆ ಅನ್ನೋಂಥ ಸೀರೆ ಬರ್ತಿತ್ತಲ್ಲ ಅಡ್ಕಸ್ಬಿ. ಹೋಗಿ ಬಿಳೆ ದೋತ್ರಕ್ಕೆ ತಗೊಂಡಿಯಲ್ಲ. ಅಲ್ಲ ನಿನಗಿಂತ ಹಾಕೊಳ್ಳೋ ಆಸೆ ಐತೆ ಇದ್ರೆ ನಿಮ್ಮ ಅಜ್ಜಂದ ಬಿಳೆ ದೋತ್ರನ ಬಡ ಹರಿದು ಹಿಂಗೆ ಆ ಕಡೆ ಹೊಲ್ದು ಕೊಡ್ತಿದ್ನೆ. ಥೂ ದೋತ್ರನ ನೀವೆಲ್ಲ ಹಳ್ಳಿ ಗುಗ್ಗು, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಇದೆಲ್ಲ ಪ್ಯಾಷನ್ ಇದೆ. ಯವ್ವ ದೇವ್ರೆ, ನಿಮ್ಮ ಅಜ್ಜ ಬಂದು ನೋಡಿನಂದ್ರೆ ಬಾಯಿಗೆ ಇಡ್ತಾನೆ ಬುಟ್ಟು. ಹಂಗಲ್ಲ, ಮೊದಲು ನನಗೆ ಇಡ್ತಾನೆ, ಆಮೇಲೆ ಇವಾಗ ಇಡ್ತಾನೆ ಹೊಲ್ಕಟ್ ಪಾಡ್ಯಾಗ. ಆಮೇಲೆ ನಿನಗೆ ಬೈತಾನೆ ಬಾಯಿಗೆ ಬಂದಂಗ. ಹೋಗಿ ಮೊದ್ಲು ಅದನ್ನ ಕಳೆದು ಚಂದ ಲಕ್ಷಣವಾಗಿ ಬೇರೆ ನೈಟಿ ಹಾಕೋ, ಇಲ್ಲಕಂದ್ರೆ ಚೂಡಿದಾರ ಹಾಕೋ. ನೀನು ಚೂಡಿದಾರ ಬೇಕಲ್ಲ ಅದನ್ನ ಹಾಕೋ ಅಂದಂಗೆ. ಏನೋ ಕೇಳಾಕ ಕರೆದೆ ನಿನ್ನ. ಏನು ಹೇಳ್ಪಟ್ನ? ಹೇಳ್ತೀನಿ. ಹಾಂ ಮೆಂತೆ ಸೊಪ್ಪು ಎಲ್ಲ ತಂದಿದ್ದೆಲ್ಲ, ಅದನ್ನ ಫ್ರಿಜ್ನಾಗ ಎಲ್ಲಿಟ್ಟು ಸಿಗವಲ್ತಲ್ಲ. ಮೆಂತೆ ಸೊಪ್ಪು ಪಾಲಕ್ ರಾಜಗಿರಿ ಅವೆಲ್ಲ ಎಳೆಯರ್ ಬಿ ತಂದಿದ್ನಲ್ಲ. ಅದನ್ನ ತೆಗ್ದಿಲ್ಲ, ಅಲ್ಲೇ ಚೀಲ್ದಾಗೆ ಐತಿ. ಚೀಲ್ದಾಗೈತಿ? ಅಲ್ಲ ನಿನ್ನೆ ಹೇಳಿದ್ನ ನಿಂಗೆ ತೆಗೆದು ಫ್ರಿಜ್ಜಿಗಿಡ ಅಂತೇಳಿ. ಮರ್ತಮ್ಮ, ನಾನು ಮರ್ತೆ ಫೋನ್ ನೋಡ್ಕೊಂತ. ಇವತ್ತಿಡ್ಲ ಆತು. ನಿನ್ನ ಏನಾಗಿರ್ತಾವ ಏನು ಯಾರಿಗೆ ಗೊತ್ತಾವ? ನೀನು ಇಡೀ ದಿನ ಹೊರಗದಾವು. ಇವತ್ತಿಡ್ಲೆ ಅಂತ ಇನ್ನು ಕೇಳೋದ್ರಾಗೆ ಅದಿ ನೀನು. ಅಯ್ಯೋ ದೇವ್ರೇ, ಏನಂತ ಬಡ್ದಾಡ್ಲಿ ಎತ್ತಾಗಂತ ಬಡ್ದಾಡ್ಲಿ. ಇಡೀ ರಾತ್ರಿ ಹೊರಗದಾವು. ಮತ್ತೇನೈತಿ ಎಲ್ಲ ಕೊಳತು ಹಣ್ಣಾಗಿರ್ಬೇಕವು, ಎಲ್ಲ ಕೊಳತು ಮುಗಿದಿರ್ಬೇಕು ಅವ್ರ ಕತಿ. ಏನು ಹೇಳೋದು ನಿನಗೆ ಅಂತ ನನಗಂತೂ ಸಾಕಾಗ್ಬಿಟ್ಟತ್ತಾಗ. ಇನ್ನು ಯಾವಾಗ ಕಲಿತೀಯೋ ಏನ ದೇವರಿಗೆ ಗೊತ್ತಾಗ. ಹಿಂಗೆ ನೀ ಕಿರಿಕಿರಿ ಮಾಡಿ ಹಿಂಗೆಲ್ಲ ಇದು ಮಾಡ್ಕೊಳಕತ್ರ ಹೆಂಗದ ಅಂತ ಕೇಳ್ತಾನೆ ನಾನು. ಹಿಂಗೆ ಛೇ ತಡಿ ನೋಡ್ತೀನಿ. ಹಾಂ ಏನಾಗಿಲ್ಲ. ಯಮ್ಮ ಹೆಂಗಿದ್ರು ಶ್ರಾವಣ ಮುಗೀತಲ್ಲ, ಅದಕ್ಕೆ ಮಸ್ತಾಗಿ ಚಿಕನ್ ಸಾರು ಮಾಡಿದೆ. ಭಾರಿ ಟೇಸ್ಟ್ ಮಾಡ್ತೀನಿ ನೀನು. ಅಯ್ಯಮ್ಮ ಮಾಡಿದೆ, ಬಾಸ್ತಿ ಇರ್ತೈತಿ ಅದು. ನಾನು ನಂಗೆ ಇಷ್ಟ ಭಾಳ ತಿನ್ನೋಕೆ, ಅದಕ್ಕೆ 1.5 ಕಿಲೋ ಥರ ಕೇಳಿದೆ. ಯಮ್ಮ ಮಸ್ತ್ ಇರ್ತೈತಿ. ಯಮ್ಮ 1.5 ಕಿಲೋ ಥರ ಕೇಳಿದೆ. ಚಿಕನ್ ಹೇಳ್ಬೇಕಾ ತರಕ? ಯಾಕೆ ನಿನ್ನ ಗಂಡು ಇಲ್ಲೇ ಅದನ್ನಲ್ಲ, ನೀನು ಹೇಳು. ಹೊಸ ಹೆಂಡತಿ ಕಿವಿ ಕಿತ್ತರು ಪ್ರೀತಿ ಬೇಕಾದ ಮಾಡ್ತಾನೆ. ಕಾಲಾಗ ತೋರಿಸಿ ಕೈಲಿ ಮ್ಯಾಗ್ಡೌನ್ ಮಾಡ್ತಾನೆ. ಏನು ಮಾಡಲ್ಲ ಅಂತಾನ ಹೇಳಲ್ಲ. ನಾ ಹೇಳ್ಬೇಕಂದೆ ಬೈತಾರ ಅವ್ರು, ಅದಕ್ಕೆ ನೀನು ಹೇಳು ಅಂದಿದ್ದಷ್ಟೇ. ಈಗೇನು ತರಿಸ್ತಿಲ್ವೇ? ನಂಗಾರ ತಿನ್ನಂಗಾಗೈತಿ. ಯಮ್ಮ ತಿನ್ಬೇಕನ್ಸಾತತಿ. ತರಸ
ಆಡ್ಕಸ್ಬಿ ಗಣಪ ಬರ್ತಾನ ಗಣಪ ಏನ ಇನ್ ಶನಿವಾರ ದಿನ ಗಣಪ ಕುಂದಿರ್ತಾನ. ಮೊನ್ನೆ ಶ್ರಾವಣ ಅಂತೇಳಿ ಹಾಸಿಗೆ ಎಲ್ಲ ಮಾಡಿ ಮನಿ ಎಲ್ಲ ಸ್ವಚ್ಛ ಮಾಡಿ ಆ ನಮ್ನಿ ಕೆಲಸ ಮಾಡೀನಿ. ಈಗ ನೀನು ಒಳ್ಳೆ ಗಣಪ ಬರೋ ಹೊತ್ತಿಗೆ ನಿನಗೆ ಅದನ್ನ ತರಲೇನು ನಾ ತರದಿಲ್ಲ ಅಂದ್ರೆ ತರದಿಲ್ಲ ಅಷ್ಟೇ. ಮನಿ ಎಲ್ಲ ಮತ್ತೆ ಮೈಲ್ಗಕತಿ ಏನ ತಿನ್ನೋದಿದ್ರು ಹೊರಗೆ ಅಲ್ಲೇ ತಿನ್ನೋದು ಅಷ್ಟೇ. ಮನಿಗಿನಿಗೆ ತರಂಗಿಲ್ಲ ಹೇಳಕತ್ತೇನೆ ಕೇಳ, ಮನ್ಯಾಗೂ ಮಾಡಂಗಿಲ್ಲ. ಹೊರಗ ಅದೇಟ್ ಇಟೇ ಇಟ್ ಕೊಡ್ತಾರ ತಿಂದಂಗ ಒಂದ್ಸಲ ಬಿಟ್ಟು ಒಂದ್ಸಲ ಮನೆಗೆ ಮಾಡಿ ಏನಾಗಲ್ಲ. ಯಾರು ನೀ ಸ್ವಚ್ಛ ಮಾಡ್ತಿ ಏನ್ ನಿನ್ ಗಂಡ್ ಮಾಡ್ತಾನ? ಮನೆ ನಾ ಮಾಡೇನವ ತಾಯಿ ಏನ ನಿನ್ ಮದುವೆಗಿಂತ ಮುಂಚೆ ನಾನೆಲ್ಲ ಸ್ವಚ್ಛ ಮಾಡಿ ಇಟ್ಟಕ್ಕೆ. ಈಗ ಅದೆಲ್ಲ ಮಾತ್ಬೇಡ, ನಾ ಅಂತೂ ಏನು ಮನ್ಯಾಗ ಅಂತವೆಲ್ಲ ಮಾಡೋದಿಲ್ಲ. ಎಲ್ಲ ಹಬ್ಬ ಹುಣ್ಣಿಮೆ ತೀರಿದ ಮೇಲೆ ಅವೆಲ್ಲ ಮಾಡೋದು. ಈಗ ಯಾವುದು ಮಾಡಂಗಿಲ್ಲ ಅಷ್ಟೇ. ಗಣಪ ಬಂದು ಹೋಗ್ಬೇಕು ಮೊದ್ಲು ಹೇಳಕ್ಕಿಗೆ. ಬೇಕಾರ ಹೊರ ಕರ್ಕೊಂಡು ಹೋಗಣ, ಹೋಗಿ ತಿನ್ಬಾ ಅಲ್ಲೇ. ಆಯ್ತು. ಹೊಂಟ್ಲೋಡ್ ಅಯ್ಯ ಕಸ ಹೊಡಿಯೋದೇ ಬೇಡ. ಅದೇನ ಹಾಕೊಂಡಳಲ್ಲ ಅದು ಹಿಂಗೆ ಜೋಲ್ಬಾಲಕ್ಕಿ ಅಂತದ ಅದೇ ಹೊಡಿತಾ ಐತಿ. ಅಯ್ಯೋ ದೇವ್ರೆ, ಹೆಂಗಿಕ್ಕಿನ ದಿತ್ತಿ ದಾರಿಗೆ ತರೋದು ಏನು ಒಂದು ಅರ್ಥ ಆಗವಲ್ತು.